ಸಿಲಿಂಡರ್ ಸ್ಫೋಟಗೊಂಡು 10ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇವತ್ತು ಬೆಳಗ್ಗೆ 6 ಗಂಟೆಯ ಸುಮಾರಿಗೆ ಬೊಮ್ಮಸಂದ್ರದ ಪಿಜಿಯಲ್ಲಿ ಈ ಸಿಲಿಂಡರ್ ಸ್ಫೋಟ ಸಂಭವಿಸಿರುವಂಥದ್ದು. ಬೊಮ್ಮಸಂದ್ರದ ನಾಗರಾಜ ರೆಡ್ಡಿ ಎನ್ನುವವರಿಗೆ ಸೇರಿದಂತಹ ಪಿಜಿ ಇದು. ಬೆಂಗಳೂರಿನ ಆನೇಕಲ್ ತಾಲೂಕು ಬೊಮ್ಮಸಂದ್ರದಲ್ಲಿ ಘಟನೆ ನಡೆದಿರುವಂಥದ್ದು. 10ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ. ಸದ್ಯ ಅವರನ್ನೆಲ್ಲ ಗಾಯಗಳನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಪಿಜಿಯಲ್ಲಿ 10ಕ್ಕೂ ಹೆಚ್ಚು ಉತ್ತರ ಭಾರತದ ಮೂಲದ ಕಾರ್ಮಿಕರು ವಾಸವಾಗಿದ್ದರು ಅಂತೇಳಿ ತಿಳಿದು ಬರ್ತಾ ಇರುವಂಥದ್ದು. ಈ ಗಾಯಾಳುಗಳೇನಿದ್ದಾರೆ ಇವರೆಲ್ಲರೂ ಕೂಡ ಉತ್ತರ ಭಾರತ ಮೂಲದವರು, ಕಾರ್ಮಿಕರುಗಳು, ಕೂಲಿ ಕೆಲಸಕ್ಕೆ ಅಂತ ಹೇಳಿ ಬಂದವರು, ಅವರುಗಳಲ್ಲಿ ವಾಸವಾಗಿದ್ದರು. ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ 10ಕ್ಕೂ ಹೆಚ್ಚು ಜನರಿಗೆ ಅಲ್ಲಿ ಗಂಭೀರ ಗಾಯಗಳಾಗಿದೆ. ಅವರನ್ನು ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲಿ ಬೆಂಕಿಯನ್ನು ನಂದಿಸಿ ಈಗ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪರಿಶೀಲನೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯದಲ್ಲಿ ಇರುವಂತಹ ಬೊಮ್ಮಸಂದ್ರ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ನಾಗರಾಜ ರೆಡ್ಡಿ ಅನ್ನೋರು ಈ ಪಿಜಿಯ ಮಾಲೀಕರು. ಆದರೆ ಬೇರೆಯವರಿಗೆ ಲೀಸ್ಗೆ ಕೊಟ್ಟಿದ್ದರಂತೆ ಈ ಪಿಜಿಯನ್ನು. ಪಿಜಿಯಲ್ಲಿ ಬೇರೆ ರಾಜ್ಯದವರೇ, ಉತ್ತರ ಭಾರತ ಮೂಲದವರು 10ಕ್ಕೂ ಹೆಚ್ಚು ಜನ ವಾಸ ಇದ್ದರು. ಅಲ್ಲಿ ಉತ್ತರ ಭಾರತದ ಕಾರ್ಮಿಕರವರೆಲ್ಲ ಪಿಜಿಯಲ್ಲಿ ವಾಸ ಇದ್ದವರು. ಅವರುಗಳಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಸ್ಥಳೀಯ ಆಸ್ಪತ್ರೆಗೆ ಸದ್ಯ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದೆ. ಬಹುತೇಕ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸುಟ್ಟ ಗಾಯಗಳಿಂದ ಗಾಯಾಳುಗಳು ನರಳಾಟವನ್ನು ನಡೆಸ್ತಾ ಇದ್ದಾರೆ. ಪಾಪ ಅವರನ್ನೆಲ್ಲ ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಶ್ರೀ ಸಾಯಿ ಕಂಫರ್ಟ್ ಅನ್ನುವ ಪಿಜಿ ಇದು. ಅಲ್ಲಿ ಈ ಸಿಲಿಂಡರ್ ಸ್ಫೋಟ ನಡೆದಿರುವಂಥದ್ದು. ಒಟ್ಟು 18 ಕೊಠಡಿಗಳನ್ನು ಈ ಪಿಜಿ ಹೊಂದಿತ್ತು. ಲಿಂಗರಾಜು ಎನ್ನುವವರು ಈ ಪಿಜಿಯನ್ನು ನಡೆಸ್ತಾರೆ. ನಾಗರಾಜ್ ರೆಡ್ಡಿ ಎನ್ನುವರಿಗೆ ಸೇರಿದಂತಹ ಪಿಜಿ, ಅದನ್ನು ಅವರು ಲೀಸಿಗೆ ಕೊಟ್ಟಿದ್ದರು. ಆ ಲೀಸಿಗೆ ತೆಗೆದುಕೊಂಡಂಥವರು ಲಿಂಗರಾಜು ಎನ್ನುವವರು, ಅವರು ಆ ಪಿಜಿಯನ್ನು ನಡೆಸ್ತಾ ಇದ್ದರು. ಸೆಕೆಂಡ್ ಫ್ಲೋರ್ನಲ್ಲಿ ಈ ಸ್ಫೋಟ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಿಲಿಂಡರು ಬೆಳಗ್ಗೆ ಎದ್ದು ಕಾರ್ಮಿಕರು ಲೈಟ್ ಆನ್ ಮಾಡ್ತಾ ಇದ್ದಂತೆಯೇ ಸ್ಫೋಟ ಆಗೋಗಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಉತ್ತರ ಭಾರತದ ಮೂಲದ ಕಾರ್ಮಿಕರು ವಾಸ ಮಾಡ್ತಾ ಇದ್ದಂತಹ ಪಿಜಿ ಸಿಲಿಂಡರ್ ಸ್ಫೋಟ ಆಗಿ 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಸಿಲಿಂಡರ್ ಸ್ಫೋಟಕ್ಕೆ ಕಾರಣ ಏನು ಅಂತೇಳಿ ಗೊತ್ತಾಗಿದೆಯಾ ಶಿವಕುಮಾರ್? ನವೀನ್, ನಿನ್ನೆ ತಡರಾತ್ರಿ ಪಿಜಿನಲ್ಲಿ ಸಿಲಿಂಡರ್ ಲೀಕೇಜ್ ಆಗಿರುತ್ತೆ. ಆದರೆ ಯಾರ ಗಮನಕ್ಕೂ ಕೂಡ ಬಂದಿರೋದಿಲ್ಲ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಪಿಜಿಯಲ್ಲಿ ವಾಸವಾಗಿದ್ದಂತ ಉತ್ತರ ಭಾರತ ಮೂಲದ ಕಾರ್ಮಿಕರು ಏನಿದ್ದಾರೆ, ಬೆಳಿಗ್ಗೆ ಎದ್ದು ಪಿಜಿಯಲ್ಲಿ ಲೈಟ್ ಆನ್ ಮಾಡಿದಂತ ಸಂದರ್ಭದಲ್ಲಿ ಏಕಾಏಕಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ಪರಿಣಾಮ 10ಕ್ಕೂ ಹೆಚ್ಚು ಜನ ಅನ್ಯ ರಾಜ್ಯದ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳೇನು ಆಗಿರುವಂತದ್ದು. ಆದ್ರೆ ಕೆಲವರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಎಲ್ಲರೂ ಕೂಡ ಪಿಜಿಯಿಂದ ಹೊರಗಡೆ ಬಂದು ಅವ್ರು ನರಳುವಂತಹ ದೃಶ್ಯಗಳನ್ನು ಕೂಡ ಆ ಮೊಬೈಲ್ ನಲ್ಲಿ ಸ್ಥಳೀಯರು ಸೆರೆ ಹಿಡಿದಿರುವಂತದ್ದು. ಅಂದ್ರೆ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬೊಮ್ಮಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ನಾಗರಾಜ್ ರೆಡ್ಡಿ ಅನ್ನೋರು ಪಿಜಿಯ ಮಾಲೀಕರಾಗಿರ್ತಾರೆ. ಅವರು ಬೇರೆಯವ್ರಿಗೆ ಲೀಸನ್ನ ಕೊಟ್ಟಿರ್ತಾರೆ. ಬೇರೆಯವರು ಪಿಜಿಯನ್ನ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಸರಿಸುಮಾರು 18 ರೂಮ್ಗಳಿದ್ದಂತ ಪಿಜಿ ಇದು. ಇದನ್ನ ನಾಗರಾಜ್ ರೆಡ್ಡಿ ಅವರು ಲಿಂಗರಾಜ್ ಅನ್ನೋರ್ಗೆ ಲೀಸ್ಗೆ ಕೊಟ್ಟಿರ್ತಾರೆ. ಅವರು ಸಾಯಿ ಕಂಫರ್ಟ್ ಹೆಸರಿನಲ್ಲಿ ಪಿಜಿಯನ್ನು ನಡೆಸ್ತಿರ್ತಾರೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಕಾರ್ಮಿಕರು ಎದ್ದು ತಮ್ಮ ಕೆಲಸಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಲೈಟ್ ಅನ್ನ ಆನ್ ಮಾಡ್ತಾರೆ. ಆಗ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಹೆಬ್ಬಗೋಡಿ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಗ್ನಿಶಾಮಕ ದಳ ಅಧಿಕಾರಿಗಳು ಈಗ ಆಲ್ರೆಡಿ ಆ ಬೆಂಕಿಯನ್ನ ಸಿಲಿಂಡರ್ ಸ್ಫೋಟದಿಂದ ಉಂಟಾಗಿದ್ದಂತ ಬೆಂಕಿಯನ್ನು ನಂಚುವಲ್ಲಿ ಯಶಸ್ವಿಯಾಗಿರುವಂತದ್ದು. ಸರಿಸುಮಾರು 20ಕ್ಕೂ ಹೆಚ್ಚು ಜನ ಪಿಜಿಯಲ್ಲಿ ವಾಸವಾಗಿದ್ರು. ಈ ಪೈಕಿ 10ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ 5-6 ಜನಕ್ಕೆ ಗಂಭೀರ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಹೆಬ್ಬಗೋಡಿ ಪೊಲೀಸರು ಮಾಡ್ತಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್.